ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ರಾಜ್ಯದ ಹಲವೆಡೆ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ. ನೋಡಿ, ಬಿರುಗಾಳಿ ಮಳೆಗೆ ಅಪಾರ ಬಾಳೆ ಪಪ್ಪಾಯ ಬೆಳೆ ಹಾನಿಯಾಗ್ಬಿಟ್ಟಿದೆ. ಗದಗದಲ್ಲಿ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಕುಟುಂಬ ಕಂಗಾಲಾಗ್ಬಿಟ್ಟಿದೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ರೈತ ಕಣ್ಣೀರಿಡ್ತಾ ಇದ್ದಾನೆ. ಕಳಸಾಪುರದ ರೈತ ನಜೀರ್ ಅಹಮದ್ ಬಾಳೆ ತೋಟ ಎಲ್ಲ ಹಾನಿ. ಚಿನ್ನಾಭರಣ ಅಡ ಇಟ್ಟು ಕೈ ಸಾಲ ಮಾಡಿಕೊಂಡು ಬಾಳೆ ಬೆಳೆ ಬೆಳೆದಿದ್ರಂತೆ. 4 ಎಕರೆ ಬಾಳೆ ತೋಟಕ್ಕೆ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ರೈತರು. ಒಳ್ಳೆ ಬೆಲೆ ಇತ್ತು ಸರ್, ಈ ಟೈಮಲ್ಲೇ ಹಿಂಗೆ ಬೆಳೆ ಹಾನಿ ಆಗ್ಬಿಡ್ತಲ್ಲ ಅಂತ ಪಾಪ ಬಾಳೆ ಪಪ್ಪಾಯ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಆ ರೈತ ನಜೀರ್ ಅಹಮದ್ ಅಂತಕ್ಕಂಥ ವ್ಯಕ್ತಿ ನೋಡಿ ಪಾಪ, ಅವರ ನೋವನ್ನು ನೋಡಿ. ರೈತರ ಬದುಕೇ ಹೀಗೆ ಪಾಪ. ಬಾಳೆ ಬೆಳೆ ಬೆಳೆದು ರೈತ ತನ್ನ ಬಾಳನ್ನು ಹಸನಾಗಿಸಿಕೊಳ್ಳಬೇಕು ಅನ್ನುವಂಥ ಮಹದಾಸೆಯಿಂದ ಬಾಳೆ ಬೆಳೆ ಬೆಳೆದಿದ್ದ. ಆದರೆ ನಿನ್ನೆ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಬಾಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ನಜೀರ್ ಅಹಮದ್ ಅನ್ನುವಂತಹ ರೈತ ಕಣ್ಣೀರಿನಲ್ಲಿ ಈಗ ಕೈ ತೊಳಿತಾ ಇದ್ದಾನೆ. ಹಾಗಾಗಿ ಎಷ್ಟು ಎಕರೆ ಜಮೀನಿನಲ್ಲಿ ಬಾಳೆ ಬೆಳೆದ, ಅದು ಯಾವಾಗ ಕಟಾವಿಗೆ ಬರ್ತಾ ಇತ್ತು, ಅದಕ್ಕೆ ಏನೆಲ್ಲ ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸ್ವತಃ ಈಗ ನೊಂದಂಥ ರೈತ ನಮ್ಮ ಜೊತೆಗಿದ್ದಾರೆ. ಅವ್ರನ್ನಂತೂ ಮಾತಾಡ್ಸೋಣ. ಸರ್, ಇದು ಎಷ್ಟು ಎಕರೆ ಜಮೀನಲ್ಲಿ ಬಾಳೆ ಬೆಳೆದಿದ್ರಿ? ಇವಾಗ ಈ ಬಾಳೆ ಪರಿಸ್ಥಿತಿ ಹೇಗಿದೆ ಸರ್? 4 ಎಕರೆ ಒಳಗೆ ಸರ್ತಿಗೊಮ್ಮೆ ಬೇರೆ ಪೀಕನ್ನು ಹಾಕ್ತಿದ್ವಿ ನಾವು. ಮೆಕ್ಕೆಜೋಳ, ಆಮೇಲೆ ತರಕಾರಿ ಇದನ್ನು ಬೆಳಿತಿದ್ವಿ. ಕಬ್ಬು ಇವು ಬಾಳೆ ದೊಡ್ಡ ಪೀಕ್ ಹಾಕವಲ್ಲ, ಏನರ ಒಂದು ಮಾಡ್ಬೇಕಂತೇಳಿ ಅಂದು ಇದು ಪ್ರಥಮ ಸರಿ ನಾವು ಬಾಳೆ ಯಾವಾಗ ಬೆಳೆದಿಲ್ಲ. ಹಿಂದೆ ಪೂರ್ವಜರು ಬೆಳಿತಿದ್ರಂತ, ಅದಕ್ಕೆ ನಾವು ಈ ಸರಿ ಬಾಳೆ ಬೆಳೀನು ಅಂತ ಅಣ್ಣ ತಮ್ಮ ಮಾತಾಡಿಕೊಂಡು ಈ ಬಾಳೆ ಬೆಳೆಯನ್ನು ನಾವು ಹಾಕಿದ್ವಿ ಈ ಸರಿ. ಆದರೆ ನಿನ್ನೆ ಸುರಿದಂಥ ಮಳೆಗೆ ಹಾಗೂ ಗಾಳಿಗೆ ಈ ಕೈಗೆ ಬಂದಂಥ ಬೆಳೆ ಪೂರ್ತಿ ನಾಶ ಆಗಿ ನೆಲಕ್ಕಚ್ಚಿ ಇನ್ನೇನು ನಾವು ಮಾರ್ಕೆಟ್ಗೆ ಒಯ್ಯಬೇಕನ್ನುವಂಥ ಸ್ಥಿತಿಯೊಳಗೆ ನಿನ್ನೆ ಧಾರಾಕಾರ ಮಳೆ ಸುರಿದು ಗಾಳಿನೂ ಆಗಿ ಎಲ್ಲ ಪೀಕೆಲ್ಲ ನಾಶ ಆಗಿಬಿಡ್ತು. ಆದರೆ ಈ ಪೀಕ್ ನಾವು ಸಂರಕ್ಷಣೆ ಮಾಡಬೇಕಾದ ಸಿಕ್ಕಾಪಟ್ಟಿ ಸಗಣಿ ಗೊಬ್ಬರನ ಸಾವಯವ ಬಳಸಿ ನಾವು ಕೃಷಿಯನ್ನು ಮಾಡೀವಿ. ಒಂದು ಗೊನೆ 55ರಿಂದ 60 kg ತೂಕನೂ ಅದಾವು. ಅಷ್ಟು ಚೆನ್ನಾಗಿ ತೋಟಗಾರಿಕೆ ಇಲಾಖೆಯವರು ಬಂದು ಅವರು ಕೂಡ ಪ್ರಶಂಸೆ ಮಾಡಿದರು. ಏನು ಸರ್, ಪ್ರಥಮ ಸರಿ ಚೆನ್ನಾಗಿ ಬೆಳೆದಿರಲ್ಲ ಅಂತೇಳಂದು ಭಾಳ ಖುಷಿ ಅನ್ನಿಸ್ತು. ತೋಟ ಬಿಟ್ಟು ಕದಲ್ತಿದ್ದಿಲ್ಲ. ನಿನ್ನೆ ಸುರಿದ ಮಳೆ ಸಿಕ್ಕಾಪಟ್ಟಿ ಎಲ್ಲ ಬೆಳೆ ತಳಗೆ ಬೀಳೋದು ನೋಡೇ ಸಂಕಟ ಆಕಿತ್ತು. ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಹಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಆ ಥರ ಧಾರಾಕಾರವಾಗಿ ಮಳೆ ಸುರಾಕತ್ತೈತಿ. ಅಂಥ ಹೊತ್ತಿನಾಗ ಏನು ಮಾಡೋಕ್ಕಾಗೋದಿಲ್ಲ. ನೆಲಕ್ಕೆ ಹಚ್ಚೋದು ನೋಡಕತ್ತಾರೆ, ಸಂಕಟ ಆಗಾಕತ್ತು. ಇದ್ದಂಥ ಬೆಳೆ ಪೂರ್ತಿ ನಾಶ ಆಗಾಕತ್ತು. ಆವಾಗ ದೇವ್ರು ಯಾಕಪ್ಪ ನಮ್ಗೆ ಈ ಥರ ಮಾಡಕತ್ತಿ ಅಂತ ಕಣ್ಣೀರು ಹಾಕಿದ್ರು. ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಆ ನಂಬಿದಂಥ ರೈತರಿಗೆ ಯಾವಾಗೂ ಸರ್ಕಾರ ಕೈ ಬಿಟ್ಟಿಲ್ಲ. ಇದನ್ನು ಅನುಕೂಲ ಮಾಡಿಕೊಡ್ತೀರಿ ಅಂತೇಳಂದು ತಮ್ಮಲ್ಲಿ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ನಮ್ಮ ರೈತರು ಉಳಿಸ್ಬೇಕು ಅಂದ್ರೆ ಇವತ್ತು ಸರ್ಕಾರ ರೈತರಿಗೆ ಏನರ ಇದಾತಂದ್ರೆ ಪ್ರತಿ ರಾಜ್ಯದೊಳಗೆ ನೋಡುತ್ತಾ, ಇಲ್ಲ ಇಂಥಲ್ಲಿ ಹಿಂಗಾಗಿತ್ತು ಪರಿಹಾರ ಕೊಟ್ಟರು ರೈತರು ಬದುಕ್ತಾರೆ ಅನ್ನುವಂಥ ಭರವಸೆ ಸರ್ಕಾರದ ಮೇಲೆ ಉಳಿತೈತಿ. ಮಾನ್ಯ ಸರ್ಕಾರದವರು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತಂದು ನನ್ನ ವಿಜ್ಞಾಪನೆ. ಸರ್, ಈಗ ಸುಮಾರು 4 ಎಕರೆ ಜಮೀನಲ್ಲಿ ಯಾವ ಥರ ಇದನ್ನು ಪಾಲನೆ ಪೋಷಣೆ ಮಾಡಿ ಬೆಳೆದಿದ್ರಿ ಸರ್? ಈಗ ಭಾಳ ಕಷ್ಟಪಟ್ಟು ಸರ್, ಸಿಕ್ಕಾಪಟ್ಟಿ ಕಷ್ಟಪಟ್ಟು ಸಾಲ ಸಮಧೆ ಮಾಡಿ ಮಕ್ಕಳು ಮರಿ ಕಟ್ಕೊಂಡು ಭಾಳ ಕಷ್ಟಪಟ್ಟು ಸಿಕ್ಕಾಪಟ್ಟಿ ಕಷ್ಟಪಟ್ಟಿವ್ರಿ. ಏನು ಚೆನ್ನಾಗಿ ಬಂದೈತೆ ರೀ, ಬೇಸಿತ್ತು. ಇದ್ರ ಮ್ಯಾಗ ಸಾಲ ಭಾಳ ಮಾಡಿದ್ವಿ ನಾವು. ಇದನ್ನು ಬಂದ ಮ್ಯಾಗ ಸಾಲ ಹರ್ಕೋಬೇಕು ಅನ್ನೋದು ಭಾಳ ಸಂತೋಷ ಇತ್ತು. ಒಮ್ಮಕ್ಕಳೇ ದೇವರು ಈ ಥರ ಮಾಡಿ ನಮ್ಮನ್ನು ಪೂರನ್ನೆಲ್ಲ ಸಮ ಮಾಡಿಬಿಟ್ಟು ಈಗ ಸಾಲದವ್ರಿಗೆ ಸಾಲ ಹೆಂಗೆ ಹರಿಬೇಕು ಅನ್ನೋದು ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಹೊಟ್ಟೆ ತುಂಬಿಸ್ಕೊಳ್ಳೋದು ಅರಗಡ್ರಿ ಸರ್, ಈ ಸಾಲ ಹರಿಬೇಕು ಹೆಂಗೆ ನಮ್ಮದು. ಅದಕ್ಕೆ ನಮ್ಗೆ ಇದ್ರ ಬಗ್ಗೆ ಭಾಳ ತ್ರಾಸ ಆಗೈತಿ. ಹಿಂದಕ್ಕೊಮ್ಮೆ ಗೋಂಜಾಳನೂ ಇತ್ತು ರೀ, ಗೋಂಜಾಳ ಪೂರ ನೀರು ಹೊಕ್ಕೆತ್ತು, ಅದಕ್ಕೂ ಏನೂ ನಮ್ಗೆ ಪರಿಹಾರ ಏನೂ ಕೊಳ್ಳಿಲ್ಲ. ಇದಕ್ಕರ ಏನಾರ ಒಟ್ಟು ಇದು ಹಾಳಾಗಿದ್ದು ಭಾಳ ಈ ಸರಂಕರ ಭಾಳ ಪೂರ ಫೇಲ್ ಆಗಿಬಿಟ್ಟೈತೆ ರೀ. ಕೊಡೋದ್ರಲ್ಲಿ ನಾವು ಏನಾರು ಮಾಡ್ಕೊಳ್ಳೋದು, ಮತ್ತೇನು ಮುಗಿತದೆ. ಸಾಲಕ್ಕೆ ಕೊಡೋರಿಗೆ ತ್ರಾಸ ಮಾಡೋದು ಅಂದ್ರೆ ಮತ್ತೇನೋ ಮಾಡ್ಕೊಂಬಿಡೋದು, ಮತ್ತೆ ಇಷ್ಟ ಅದ್ರ ಮತ್ತೇನು ಕೆಲಸನೇ ಇಲ್ಲ, ದಾರಿನ ಬೇರೆ ಏನಿಲ್ಲ ಅದಕ್ಕೆ. ಏನು ರೀ, ಏನೋ ಇದನ್ನ ನಂಬಿ ನಾವು ಮಾಡಿದ್ದೀವಿ ರೀ, ಇದು ಹಿಂಗೆ ಕೊಡ್ತು. ಮತ್ತು ಸರ್ಕಾರ ಇದಕ್ಕೊಂದು ಏನಾರು ಯೋಜನೆ ಮಾಡಿತ್ತು ಮುಂದೆ ದಾರಿ, ಇಲ್ಲ ಅಂದರೆ ಏನು ಮಾಡೋದು, ನಮ್ಮ ತಲೆ ಒಳಗೆ ಏನು ಬರ್ತೈತೆ ಅದನ್ನು ಮಾಡ್ಕೊಂಬಿಡೋದು ಅಷ್ಟೇ. ಇದು ನೊಂದ ರೈತರ ಮಾತುಗಳು. ಸರ್ಕಾರ ನಮ್ಮ ಒಂದು
ನೋವಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು. ಯಾಕಂದರೆ ಕೈಗೆ ಬಂದ ತುತ್ತು ಈಗ ಬಾಯಿಗೆ ಬರದಂತಹ ಸ್ಥಿತಿ ನಮ್ಮದಾಗಿದೆ. ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆ ಈಗ ಸಂಪೂರ್ಣವಾಗಿ ನಾಶವಾಗಿದೆ. ಸರ್ಕಾರ ರೈತರ ಪರಿಹಾರ ಕೊಡಬೇಕು, ಇಲ್ಲದಿದ್ದರೆ ನಮಗೆ ಸಾವೊಂದೇ ಪರಿಹಾರ ಅನ್ನುವಂಥ ನೋವಿನ ಮಾತುಗಳನ್ನು ಇಲ್ಲಿ ರೈತರ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.